ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ನಾಯಿಗಳೆಂದರೆ ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಯಾಕೆಂದರೆ ಇವುಗಳು ಸುಲಭವಾಗಿ ಮನುಷ್ಯನೊಂದಿಗೆ ಬೆರೆತು ಫ್ರೆಂಡ್ಲಿಯಾಗಿ ಇರುತ್ತವೆ. ಇವುಗಳು ವಿಶ್ವಾಸಕ್ಕೆ ಪ್ರತಿರೂಪ ಎಂದು ಕೂಡ ಹೇಳಬಹುದು. ಸೊ ಈ ನಾಯಿಗಳಲ್ಲಿ ಸಾಕಷ್ಟು ವಿವಿಧ ಜಾತಿಗಳಿವೆ. ಅಂತಹ ನಾಯಿಗಳಲ್ಲಿ ಅತ್ಯಂತ ಫೇಮಸ್ ಆಗಿರುವ 5 ನಾಯಿಗಳ ಬಗ್ಗೆ ಹೇಳಿದ್ದೇನೆ. ಆದ್ದರಿಂದ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಪ್ಲಸ್ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫ್ಯಾಕ್ಟ್ ನಂಬರ್ 1, ರಾಟ್ ವೈಲರ್. ಈ ನಾಯಿಗಳು ಶಕ್ತಿಯುತವಾದ ದೇಹಕ್ಕೆ ಹೆಸರುವಾಸಿಯಾಗಿದ್ದಾವೆ. ಮತ್ತೆ ಈ ನಾಯಿಗಳಿಗೆ ಅಗಲವಾದ ಮೂಗು, ಆರ್ಚಕ ಹಣೆಯ ರೇಖೆ ಮತ್ತು ಬಲವಾದ ದವಡೆ ಹೊಂದಿರುತ್ತವೆ. ಈ ನಾಯಿಗಳು ಸಾಮಾನ್ಯವಾಗಿ ಕಪ್ಪು ಮತ್ತು ಟ್ಯಾನ್ ಬಣ್ಣಗಳಲ್ಲಿ ಇರುತ್ತವೆ. ಈ ನಾಯಿಗಳನ್ನು ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಬಳಸುತ್ತಾರೆ. ಈ ನಾಯಿಗಳು ಸರಿಸುಮಾರು 50 ರಿಂದ 60 ಕೆಜಿ ತೂಕವನ್ನು ಹೊಂದಿರುತ್ತವೆ. ಇವು ತಮ್ಮ ಕುಟುಂಬದೊಂದಿಗೆ ಒಂಟಿಯಾಗಿ ಇರೋದಕ್ಕೆ ಇಷ್ಟಪಡುತ್ತವೆ. ಫ್ಯಾಕ್ಟ್ ನಂಬರ್ 2, ಡಾಬರ್ಮ್ಯಾನ್ ಪಿನ್ಚರ್. ಡಾಬರ್ಮ್ಯಾನ್ ಪಿನ್ಚರ್ ಇವುಗಳು ಬಹಳ ಬುದ್ಧಿವಂತ ನಾಯಿಗಳು. ಇವುಗಳು ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹವನ್ನು ಇವುಗಳು ರಕ್ಷಣಾ ಗುಣಗಳನ್ನು ಕುಟುಂಬದೊಂದಿಗೆ ಆಪ್ತರಾಗಿರುತ್ತವೆ ಮತ್ತು ಇವುಗಳನ್ನು ಮನೆಯ ಕಾವಲು ನಾಯಿಗಳಾಗಿ ಬಳಸುತ್ತಿದ್ದಾರೆ. ಇವುಗಳಿಗೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಹೊಂದಿರುವ ತರಕಾರಿಗಳು, ಹಣ್ಣುಗಳು ಮತ್ತು ಕಾರ್ಬೋಹೈಡ್ರೇಟ್ಸ್ ಹೊಂದಿರುವ ಸಮತೋಲಿತ. ಇವುಗಳ ತೂಕ ಸರಿಸುಮಾರು 27 ರಿಂದ 45 ಕೆಜಿ ತೂಕ ಹೊಂದಿರುತ್ತವೆ. ಫ್ಯಾಕ್ಟ್ ನಂಬರ್ 3, ಜರ್ಮನ್ ಶೆಫರ್ಡ್ಗಳನ್ನು 1899ರಲ್ಲಿ ಜರ್ಮನಿಯಲ್ಲಿ ಕುರಿ ಕಾಯಿಸುವ ಕೆಲಸಕ್ಕಾಗಿ ಅಭಿವೃದ್ಧಿಪಡಿಸಲಾಯಿತು. ಇವುಗಳು ದೊಡ್ಡ ಗಾತ್ರದ ನಾಯಿಗಳು. ಗಂಡು ನಾಯಿಗಳು ಸಾಮಾನ್ಯವಾಗಿ 60 ರಿಂದ 65 ಸೆಂಟಿಮೀಟರ್ ಎತ್ತರ ಮತ್ತು 25 ರಿಂದ 40 ಕೆಜಿ ತೂಕ ಹೊಂದಿರುತ್ತವೆ. ಇವುಗಳು ದಪ್ಪವಾದ ಬಾಲ, ಕಪ್ಪು ಮೂಗು ಮತ್ತು ಉದ್ದನೆಯ ಕಿವಿಗಳನ್ನು ಹೊಂದಿರುತ್ತವೆ. ಇವುಗಳು ಬಹಳ ಬುದ್ಧಿವಂತ ಮತ್ತು ಶಕ್ತಿವಂತ ನಾಯಿಗಳು. ಈ ನಾಯಿಗಳಿಗೆ ಸಾಕಷ್ಟು ವ್ಯಾಯಾಮದ ಅಗತ್ಯವಿರುತ್ತದೆ. ಈ ನಾಯಿಗಳು ಕೆಲವು ಆನುವಂಶಿಕ ಕಾಯಿಲೆಗಳಿಗೆ ಒಳಗಾಗುವ ಸಾಧ್ಯತೆ ಇದೆ. ಫ್ಯಾಕ್ಟ್ ನಂಬರ್ 4, ಈ ನಾಯಿಯ ಹೆಸರು ಎಷ್ಟು ವಿಚಿತ್ರವೋ ಇದು ಕೂಡ ಅಷ್ಟೇ ವಿಚಿತ್ರ. ಈ ನಾಯಿಗಳ ಮೈ ಮೇಲೆ ದಪ್ಪವಾದ ಕೂದಲು ಇರುತ್ತದೆ. ಈ ನಾಯಿಗಳು ಸಿಂಹದಂತಹ ವಿಶಿಷ್ಟ ನೋಟವನ್ನು ಹೊಂದಿವೆ. ಇವುಗಳು ಬಹಳ ಬುದ್ಧಿವಂತ, ಸ್ವತಂತ್ರ ಮತ್ತು ತಮ್ಮ ಕುಟುಂಬಕ್ಕೆ ಶರಣಾಗಿರುತ್ತವೆ. ಈ ನಾಯಿಗಳು ಹೊಸ ಜನರು ಮತ್ತು ಹೊಸ ನಾಯಿಗಳಿಂದ ಬಹಳ ದೂರ ಇರುತ್ತವೆ. ಈ ನಾಯಿಗಳಿಗೆ ಕಡಿಮೆ ವ್ಯಾಯಾಮದ ಅವಶ್ಯಕತೆ ಇರುತ್ತದೆ. ಅಭಿವೃದ್ಧಿ ಪಡೆದವು. ಇವುಗಳು ಹಿಮಗಾಡಿಗಳನ್ನು ಎಳೆಯುವ ಕೆಲಸ ಮಾಡುತ್ತವೆ. ಇವುಗಳ ತೂಕ 25 ರಿಂದ 37 ಕೆಜಿ ವರೆಗೆ ಇರುತ್ತದೆ. ಫ್ಯಾಕ್ಟ್ ನಂಬರ್ 5, ಪಿಟ್ಬುಲ್ ಒಂದು ಹೋರಾಟದ ನಾಯಿಯಾಗಿದ್ದು ಇಂಗ್ಲೆಂಡ್, ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಬುಲ್ಡಾಗ್ ಮತ್ತು ಟೆರಿಯರ್ ಸಂತತಿಯಿಂದ ಬೆಳೆಸಲಾಗಿದೆ. 19ನೇ ಶತಮಾನದಲ್ಲಿ ಬುಲ್ಡಾಗ್ ಮತ್ತು ಟೆರಿಯರ್ ತಳಿಗಳಿಂದ ಬೆಳೆಸಲಾಯಿತು. ಇದು ಬೇಟೆ ಮಾಡುವ ನಾಯಿಯಾಗಿದೆ. ಈ ನಾಯಿಗಳನ್ನು ತಜ್ಞರ ಸಲಹೆಯೊಂದಿಗೆ ಸಾಕಬೇಕು, ಇಲ್ಲದಿದ್ದರೆ ತೊಂದರೆ ಉಂಟಾಗಬಹುದು. ಇವು ಅತ್ಯಂತ ಶಕ್ತಿಶಾಲಿ ಮತ್ತು ದೃಢವಾದ ನಾಯಿಗಳಾಗಿವೆ. ಇವುಗಳ ತೂಕ ಸರಿಸುಮಾರು 15 ರಿಂದ 27 ಕೆಜಿ ಇರುತ್ತದೆ. ಈ ಒಂದು ಚಿಕ್ಕ ಪ್ರಯತ್ನಕ್ಕಾಗಿ ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಇರಲಿ. ಧನ್ಯವಾದಗಳು.